ಒಂದು ಶಾಲೆಯಲ್ಲಿ ಗಣಿತ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ದಾಖಲಾತಿಯ ಸೀಟುಗಳ ಸಂಖ್ಯೆಗಳು 5:7:8 ಅನುಪಾತದಲ್ಲಿವೆ. ಆ ಸೀಟುಗಳ ಸಂಖ್ಯೆಯನ್ನು ಕ್ರಮವಾಗಿ 40%, 50% ಮತ್ತು 75% ಹೆಚ್ಚಿಸಲು ಅನುಮತಿ ದೊರೆತಿದೆ. ಹಾಗಾದರೆ ಹೊಸ ಸೀಟುಗಳ ಸಂಖ್ಯೆಯ ಅನುಪಾತ ಅಂತ ಕೇಳ್ತದೆ. ಫಸ್ಟ್ಗೆ ಎಷ್ಟು ಸೀಟುಗಳು ಜಾಸ್ತಿ ಆಗ್ತದೆ ಅಂತ ಕಂಡುಹಿಡಿದು ಆಮೇಲೆ ಹೊಸ ಸೀಟುಗಳು ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯ. ಇಲ್ಲಿ ಗಣಿತ ಎಷ್ಟು? 5, ಭೌತಶಾಸ್ತ್ರ 7, ಜೀವಶಾಸ್ತ್ರ 8. ಓಕೆ, ಗಣಿತ ಎಷ್ಟು ಹೆಚ್ಚಾಗಬೇಕು ಅಂದರೆ 40%, ಫಿಸಿಕ್ಸು 50%, ಆಮೇಲೆ ಬಯಾಲಜಿ 75%, ಇಷ್ಟಿದೆ. ಓಕೆ, 40% ಆಫ್ 5 ಅಂದರೆ ಎಷ್ಟಾಗುತ್ತೆ? 5 ಅಂದರೆ ಇಲ್ಲಿ ಈ 5, 40% ಆಫ್ ದಿಸ್ ನಂಬರ್ ಅಲ್ಲ. ಸೊ 40% ಆಫ್ ದಟ್ ನಂಬರ್ ಎಷ್ಟಾಗುತ್ತೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ 0 ಕ್ಯಾನ್ಸಲ್ ಆಯಿತು, 2 2s 2 5s 5 ಕ್ಯಾನ್ಸಲ್ ಆದರೆ ಇದು 2. 40% ಆಫ್ 5 ಅಂತಂದರೆ 2 ಆಯಿತು. ಸಿಮಿಲರ್ಲಿ 50% ಆಫ್ 7, 50% ಆಫ್ 7 ಅಂದರೆ ಅಲ್ಲೇ ಗೊತ್ತಾಗುತ್ತೆ 7.5. 50% ಆಫ್ 7 ಅಂದರೆ 3.5 ಬರುತ್ತೆ ಸಿಂಪ್ಲಿಫೈ ಮಾಡಿದ್ರು ಕೂಡ. ಇನ್ನು 75% ಆಫ್ 8 ಅಂತಂದರೆ ಎಷ್ಟಾಗುತ್ತೆ ಅಲ್ಲಿಗೆ? 75% ಆಫ್ ಹಾಫ್ ಅಂದರೆ 50% ಅಂದರೆ 4 ಮತ್ತು ಅದರಲ್ಲಿ 50% ಅಂದರೆ 2. ಸೊ 4 + 2 6 ಬರ್ತದೆ. ಎನಿಹೌ ಕ್ಯಾಲ್ಕುಲೇಟ್ ಮಾಡೋಣ. 75% ಆಫ್ 8, 25 3 75, 25 4 100, 4 1 4 2. ಸೊ 6. ಇಷ್ಟು ಜಾಸ್ತಿ ಆಗ್ಬೇಕು. ಇಷ್ಟು ಇಲ್ಲಿ ನೋಡಿ, ಸೀಟುಗಳ ಸಂಖ್ಯೆಯನ್ನು ಇಷ್ಟು ಹೆಚ್ಚಿಸಲು ಅನುಮತಿ ನೀಡಿದೆ. ಇಷ್ಟು ಹೆಚ್ಚಿಸಕ್ಕೆ ಅನುಮತಿ ನೀಡಿದೆ ಅಂದರೆ ಗಣಿತದಲ್ಲಿ 2 ಸೀಟ್ ಹೆಚ್ಚು ಮಾಡಬಹುದು, ಭೌತಶಾಸ್ತ್ರದಲ್ಲಿ 3.5 ಸೀಟು ಅಂದರೆ ರೇಷಿಯೋ ವೈಸ್ ನಾನು ಹೇಳೋದಾದ್ರೆ, ಜೀವಶಾಸ್ತ್ರದಲ್ಲಿ 6 ಸೀಟ್ಗಳನ್ನು ಹೆಚ್ಚು ಮಾಡಬಹುದು. ಹಾಗಾದರೆ ಹೊಸ ಸೀಟ್ಗಳು ಎಷ್ಟಿರ್ತದೆ? ಹಳೆ ಸೀಟ್ 5, ಇಲ್ಲಿ 2, ಒಟ್ಟು ಎಷ್ಟಾಯಿತು? 7 ಸೀಟುಗಳು ಹೊಸ ಸೀಟುಗಳ ಸಂಖ್ಯೆ. ಇನ್ನು ಭೌತಶಾಸ್ತ್ರದಲ್ಲಿ ಮೊದಲು 7 ಇತ್ತು, ಈಗ 3.5, ಎರಡನ್ನೂ ಸೇರಿದ್ರೆ 10.5 ಆಯಿತು. ಇನ್ನು ಜೀವಶಾಸ್ತ್ರದಲ್ಲಿ ಮೊದಲು 8 ಇತ್ತು, ಈಗ ಹೊಸದಾಗಿ 6 ಬಂದಿದೆ, ಒಟ್ಟು 14 ಆಯಿತು. ಸೊ ಹೊಸ ಅನುಪಾತ ಏನಾಗಿರುತ್ತೆ ಅಂತಂದ್ರೆ 7:10.5:14 ಆಗಿರ್ತದೆ. ಈ ರೀತಿ ಅನುಪಾತ ಇಲ್ಲ. ಇಲ್ಲಿ ಪಾಯಿಂಟ್ ಇರೋದ್ರಿಂದ ಈ ಪಾಯಿಂಟ್ ಅನ್ನ ರಿಮೂವ್ ಮಾಡೋ ಸಲುವಾಗಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಮಲ್ಟಿಪ್ಲೈ ದಿಸ್ ಹೋಲ್ ರೇಷಿಯೋ ಬೈ 10. ಈ ಅನುಪಾತಕ್ಕೆ ಪ್ರತಿ ಟರ್ಮ್ಗೆ ಏನ್ ಮಾಡ್ತೀನಿ? 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆ ರೀತಿ ಮಲ್ಟಿಪ್ಲೈ ಮಾಡ್ಬೋದು. 7ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 70 ಆಯಿತು. ಈ 10.5ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 105 ಆಯಿತು. ಇನ್ನು 14ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 140 ಆಯಿತು. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. 5ರಿಂದ ಪ್ರತಿ ನಂಬರು ಭಾಗ ಆಗ್ತದೆ. 5ರಿಂದ ಭಾಗಿಸೋಣ. 5 1 5, 2 ಉಳಿತು, 5 4 20. ಇನ್ನು ಇಲ್ಲಿ 5 7 10, 5 1 5, ಇದು 5 7 10, 5 8 20. ಈಗ ಅಬ್ಸರ್ವ್ ಮಾಡಿ, 14 21 28 7ರಿಂದ ಭಾಗ ಆಗ್ತದೆ. ದೇರ್ಫೋರ್ 7 7 14, 7 3 21, 7 4 28. ಹೊಸ ಅನುಪಾತಗಳು ಯಾವ ಅನುಪಾತದಲ್ಲಿ ಇರ್ತವೆ ಅಂತಂದ್ರೆ 2:3:4 ಇರ್ತವೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂದ್ರೆ ರಾಂಗ್ ಸ್ಟೇಟ್ಮೆಂಟ್ ಅನ್ನ ನಾವು ಫೈಂಡ್ ಮಾಡಬೇಕು. ಒಂದು ವೇಳೆ ABCD ಎಂಬ 4 ಪರಿಮಾಣಗಳು ಸಮಾನುಪಾತದಲ್ಲಿದ್ದರೆ ಆಗ A ಇಂಟು D B ಇಂಟು C ಆಗಿರ್ತದೆ. ಸೊ ರೈಟ್ ಆರ್ ರಾಂಗ್ ಅಂತಂದ್ರೆ ಇಟ್ ಇಸ್ ರೈಟ್. ಯಾಕಂದ್ರೆ A ಅನುಪಾತ B ಸಮಾನುಪಾತ C ಅನುಪಾತ D. ಸೊ ಈ ರೀತಿ ಇದ್ದಾಗ ಸೊ ಒಳಗಡೆ ಇರತಕ್ಕಂಥ ಪದಗಳು ಮತ್ತು ಈ ಹೊರಗಡೆ ಇರತಕ್ಕಂಥ ಪದಗಳ ಗುಣಲಬ್ಧಕ್ಕೆ ಎರಡಕ್ಕೂ ಸಮ ಇರ್ತದೆ. ಹಾಗಾಗಿ A ಮತ್ತು D ನ ಗುಣಿಸಿದಾಗ ಉತ್ತರ ಏನು ಬರ್ತಿರ್ತದೋ B ಮತ್ತು C ನ ಗುಣಿಸಿದಾಗಲೂ ಉತ್ತರ ಅದೇ ಬರ್ತಿರ್ತದೆ. ದೇರ್ಫೋರ್ ಇದು ಟ್ರೂ ಸ್ಟೇಟ್ಮೆಂಟ್. ನಮಗೆ ಬೇಕಾಗಿರೋದು ಸರಿ ಇಲ್ಲ, ಫಾಲ್ಸ್ ಸ್ಟೇಟ್ಮೆಂಟ್ ಬೇಕು ನಮಗೆ. ABCDಗಳು ಸಮಾನುಪಾತದಲ್ಲಿದ್ದರೆ ಆಗ AC = BD ಆಗಿರ್ತದೆ. ನೋ, AC ಅಂದ್ರೆ ಇದು, BD ಅಂದ್ರೆ ಇದು. ಈ ರೀತಿ ಇರಲ್ಲ, ಇದು ಫಾಲ್ಸ್ ಸ್ಟೇಟ್ಮೆಂಟ್. A ಅನುಪಾತ B ನ ವಿಲೋಮಾನುಪಾತ B ಅನುಪಾತ A, ಇದು ಟ್ರೂ ಸ್ಟೇಟ್ಮೆಂಟ್. AB ಇದ್ರೆ BA ಇರ್ತದೆ. ಒಂದು ವೇಳೆ ABC ಎಂಬ ಪರಿಮಾಣಗಳು ಗುಣೋತ್ತರ ಶ್ರೇಣಿಯಲ್ಲಿದ್ದರೆ, ಗುಣೋತ್ತರ ಶ್ರೇಣಿ ಅಂತಂದ್ರೆ ಸಾಮಾನ್ಯ ಅನುಪಾತ. ಅನುಪಾತ ಏನಾಗಿರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಅಂದ್ರೆ ಕಾನ್ಸ್ಟೆಂಟ್ ಆಗಿರ್ತದೆ. ಅನುಪಾತ ತಗೊಂಡ್ರೆ ಅದು ಕಾನ್ಸ್ಟೆಂಟ್ ಆಗಿ ಬರ್ತಾ ಇರ್ತದೆ. ಆಗ B² = AC. ಇದು ಒಂದು ಫೇಮಸ್ ರಿಸಲ್ಟ್, ನೆನಪಿರ್ಬೇಕು. ನೆನಪಿಲ್ಲ ಅಂತಂದ್ರೆ ಬೇಕಿದ್ರೆ ಈಗ ಪ್ರೂವ್ ಮಾಡಬಹುದು. ABC ಏನಿದೆ ಇಲ್ಲಿ ಗುಣೋತ್ತರ ಶ್ರೇಣಿಯಲ್ಲಿದೆ. ಗುಣೋತ್ತರ ಶ್ರೇಣಿ ಅಂತಂದ್ರೆ ಮುಂದಿನ ಪದ ಡಿವೈಡೆಡ್ ಬೈ ಹಿಂದಿನ ಪದ ಮಾಡಿದಾಗ ಒಂದು ಅನುಪಾತ ಬರುತ್ತೆ, ಅದು ಕಾನ್ಸ್ಟೆಂಟ್ ಆಗಿರ್ತದೆ. ಅಂದ್ರೆ
ಬಿ ಬೈ ಎ, ಇದು ರೇಷಿಯೋ ಆರ್ ಅಂತ ಅನ್ಕೊಂಡ್ರೆ ಸಿ ಬೈ ಬಿ, ಬಿ ಬೈ ಎ, ಸಿ ಬೈ ಬಿ, ಈ ರೇಷಿಯೋ ಕೂಡ ಆರ್ ಬರ್ತಿರ್ತದೆ. ಸೊ ರೇಷಿಯೋ ಸೇಮ್ ಇರೋದ್ರಿಂದ ನಾವು ಎರಡನ್ನು ಈಕ್ವೇಟ್ ಮಾಡ್ಬೋದು. ಬಿ ಬೈ ಎ ಈಕ್ವಲ್ ಟು ಸಿ ಬೈ ಬಿ ಅಂತ ಮಾಡ್ಬೋದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬಿ ಇಂಟು ಬಿ ಬಿ ಸ್ಕ್ವೇರು, ಇಲ್ಲಿ ಎ ಇಂಟು ಸಿ ಎ ಸಿ, ದೇರ್ಫೋರ್ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಸೊ ಇದರಲ್ಲಿರೋ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತಂದ್ರೆ ಸೆಕೆಂಡ್ ಆಪ್ಷನ್. ದೇರ್ಫೋರ್ ನಮಗೆ ಬೇಕಾಗಿರೋ ಆನ್ಸರ್ ಇದೆ. ನೆಕ್ಸ್ಟ್ ಒನ್, ರೂಪಾಯಿ 13,260ಗಳನ್ನು ರಾಮ್ ಮತ್ತು ಶ್ಯಾಮ್ ಇವರಿಗೆ ಹೀಗೆ ಹಂಚಲಾಯಿತು. ಹೆಂಗೆ ಅಂದ್ರೆ, ಒಂದು ವೇಳೆ ರಾಮ್ 11 ರೂಪಾಯಿ ಪಡೆದರೆ ಶ್ಯಾಮ್ 15 ರೂಪಾಯಿ ಪಡೆಯುತ್ತಾನೆ. ಹಾಗಾದರೆ ಕ್ರಮವಾಗಿ ರಾಮ್ ಮತ್ತು ಶ್ಯಾಮ್ ಪಡೆದ ಹಣ ಎಷ್ಟು ಅಂತ ಕೇಳಿದೆ. ಇಲ್ಲಿ ಅನುಪಾತ ಅನ್ನೋದನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಷ್ಟೇ. ರಾಮ್ 11 ರೂಪಾಯಿ ಪಡೆದ್ರೆ ಶ್ಯಾಮ್ 15 ತಗೊಳ್ತೇನೆ ಅಂತಂದ್ರೆ ಅದು ಆಕ್ಚುಲಿ 11:15 ಅಂತ ಅರ್ಥ. ಹಾಗಾದ್ರೆ ನಿಜವಾಗ್ಲೂ ಅವ್ರು ಪಡಿಬೇಕಾದಂತ ಹಣ 11x ಮತ್ತು 15x ಆಗಿದ್ರೆ, ಇದು 11x ಅನ್ನೋದು ರಾಮ್ದು, 15x ಅನ್ನೋದು ಶ್ಯಾಮ್ ಆಗಿದ್ರೆ ಒಟ್ಟು ರೂಪಾಯಿ ಎಷ್ಟಿದೆ? 13,260 ಇದೆ. ಸೊ ಅವೆರಡರ ಮೊತ್ತ ಎಷ್ಟಾಗಬೇಕು ಅಂತಂದ್ರೆ 13,260 ಆಗ್ಬೇಕು. ಎರಡನ್ನು ಕೂಡಿಸಿದ್ರೆ 11, 15 ಕೂಡಿಸಿದ್ರೆ 26x ಈಕ್ವಲ್ ಟು 13,260. ಸೊ ಎರಡನ್ನು ಅಬ್ಸರ್ವ್ ಮಾಡಿದ್ರೆ 13 ಹೋಗ್ತದೆ, 13 26, 13 13, 0, 13 26, ಅಗೇನ್ 0. ಎರಡರಿಂದ ಭಾಗಿಸಿ, 2 2, 2 5 10, 2 2, 0. ಸೊ ಎಕ್ಸ್ ಅಂತಂದ್ರೆ 510. ಹಾಗಾದ್ರೆ ರಾಮು ಮತ್ತು ಶ್ಯಾಮ್ ಎಷ್ಟು ತಗೊಳ್ತಾರೆ ಅಂತ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ರಾಮ್ದೇನಿದೆ 11x ಅಂತ ಇರೋದ್ರಿಂದ 11 ಇಂಟು 510. ಸೊ 11 0 0, 11 1 1 ದಶಕ 1, 11 5 55 ಪ್ಲಸ್ 1 56. ಸೊ ರಾಮ್ ಎಷ್ಟು ತಗೊಂತಾನೆ ಅಂತಂದ್ರೆ 5,610. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಯಾಕಂದ್ರೆ ಬೇರೆ ಎಲ್ಲೂ 5,610 ಇಲ್ಲ, ಇಲ್ಲಿದೆ, ಆದ್ರೆ ಇದು ಶ್ಯಾಮ್ದಾಗ್ತದೆ. ಫಸ್ಟ್ ಕೊಟ್ಟಿರೋ ನಂಬರ್ ರಾಮು, ಸೆಕೆಂಡ್ ಕೊಟ್ಟಿರೋ ನಂಬರ್ ಶ್ಯಾಮ್. ಇನ್ನೊಂದು ನಂಬರ್, ಇದೊಂದು ವೆರಿಫೈ ಮಾಡೋಣ. 15 ಇಂಟು ಎಕ್ಸ್ ಅಂದ್ರೆ 510. ಸೊ 0 ಹಂಗೆ ಇರಲಿ. 15 1 15, ದಶಕ 1, 15 5 75 1 76, 7,650. ಇದು ಯಾರು ತಗೊಳ್ಳೋದು ಅಂತಂದ್ರೆ ಶ್ಯಾಮ್ ತಗೊಳ್ಳೋದು. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಒಂದು ಶಾಲೆಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ 425 ಇದೆ. ನಿರ್ದಿಷ್ಟ ದಿನವೊಂದರಲ್ಲಿ ಹಾಜರಾದ ಮತ್ತು ಗೈರು ಹಾಜರಾದ ವಿದ್ಯಾರ್ಥಿಗಳ ಅನುಪಾತ. ನೋಡಿ, ಹಾಜರಾದ ಅನುಪಾತ ಮತ್ತು ಗೈರು ಹಾಜರಾದ ಇವರ ಅನುಪಾತ ಎಷ್ಟಿದೆ ಅಂತಂದ್ರೆ 15:2 ಇದೆ. ಅನುಪಾತದ ಪ್ರಕಾರ ಒಟ್ಟು ವಿದ್ಯಾರ್ಥಿಗಳು ಎಷ್ಟಾಗ್ತಾರೆ ಅಂತಂದ್ರೆ 15 + 2 17. ಇದು ಒಟ್ಟು ವಿದ್ಯಾರ್ಥಿಗಳು. ಯಾವುದರ ಪ್ರಕಾರ? ಅನುಪಾತದ ಪ್ರಕಾರ. ಹಾಗಾದ್ರೆ ಆ ದಿನ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಬೇಕು ನಮಗೆ. ಓಕೆ, ಒಟ್ಟು ಅನುಪಾತದ ಪ್ರಕಾರ ಒಟ್ಟು ವಿದ್ಯಾರ್ಥಿಗಳು, ಇದು ಒಟ್ಟು ಅನುಪಾತದ ಪ್ರಕಾರ ಒಟ್ಟು ವಿದ್ಯಾರ್ಥಿಗಳು 17 ಆದರೆ ಹಾಜರಾದ ವಿದ್ಯಾರ್ಥಿಗಳು ಎಷ್ಟು? 15. ನಿಜವಾಗ್ಲೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 425 ಆಗಿತ್ತು ಅಂತಂದ್ರೆ ಹಾಜರಾದ ವಿದ್ಯಾರ್ಥಿಗಳು ಎಷ್ಟು ಅಂತ, ಅಥವಾ ಇದನ್ನ ಹಿಂಗೂ ಕ್ಯಾಲ್ಕುಲೇಟ್ ಮಾಡ್ತಾರೆ, 15/17 ಇಂಟು 425 ಅಂತ. ಈ ರೀತಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಸೊ ಇಲ್ಲಿ ಇದನ್ನ ಗುಣಿಸ್ಬೇಕು. 425 ಇಂಟು 15 ಡಿವೈಡೆಡ್ ಬೈ 17. 17 1 17 34, 8 ಉಳಿತು, 85 ಆಯಿತು, 17 5 85. 25 5 125 5, ದಶಕ 12, 25 1 25. ಸೊ ಎರಡನ್ನು ಕೂಡಿಸಿದ್ರೆ ಅಲ್ಲಿಗೆ 37. ಸೊ 375. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಹಾಜರಾದ ವಿದ್ಯಾರ್ಥಿಗಳು 375. ಗೈರು ಹಾಜರಾಗಿದ್ದವ್ರು ಬೇಕು ಅಂತಂದ್ರೆ ಕಳೆಯಿರಿ ಬರುತ್ತದೆ. ಎರಡು ಸಂಖ್ಯೆಗಳ ಲಸಾ 48 ಆಗಿದೆ. ಒಂದು ವೇಳೆ ಸಂಖ್ಯೆಗಳು 2:3 ಅನುಪಾತದಲ್ಲಿದ್ದರೆ ಆ ಸಂಖ್ಯೆಗಳ ಮೊತ್ತ ಅಂತ ಕೇಳಿದೆ. ಆ ಸಂಖ್ಯೆಗಳು ಯಾವುವು ಅಂತ ಗೊತ್ತಿಲ್ಲ. ಆ ನಿಜವಾದ ಸಂಖ್ಯೆಗಳು 2x ಮತ್ತೆ 3x ಆಗಿರಲಿ. 2x 3x ಆಗಿದ್ದಾಗ ಇವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸಾ ಏನ್ ಬರುತ್ತೆ ಅಂತಂದ್ರೆ, ಆಲ್ರೆಡಿ ಈ ತರದ ಕ್ವಶನ್ ಸಾಲ್ವ್ ಮಾಡಿದಾಗ ಮಸಾ ಏನಾಗಿರುತ್ತೆ ಅಂದ್ರೆ x ಆಗಿರುತ್ತೆ. ಇಲ್ಲಿದೆಯಲ್ಲ ಕಾಮನ್ ಫ್ಯಾಕ್ಟರ್ x ಅನ್ನೋದು, ಅದೇ ಇಲ್ಲಿ ಮಸಾ ಆಗಿರ್ತದೆ. ಇಲ್ಲಿ ಮಸಾ x ಆಗಿದೆ, ಲಸಾ 48 ಆಗಿದೆ. ಆ ಸಂಖ್ಯೆಗಳು 2x 3x ಆಗಿದೆ. ಮತ್ತು ಈ ರೀತಿ ಇದ್ದಾಗ ಅವುಗಳ ನಡುವಿನ ಸಂಬಂಧ ಗೊತ್ತಿದೆ ನಮಗೆ, ರಿಲೇಷನ್ ಏನು ಅಂತಂದ್ರೆ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸಾ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ಹಾಗಾಗಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ರೆ 2x ಇಂಟು 3x ಇಟ್ ಈಸ್ ಈಕ್ವಲ್ ಟು ಲಸಾ ಅಂದ್ರೆ 48, ಮಸಾ ಅಂದ್ರೆ x.
ಇಲ್ಲಿರ್ತಕ್ಕಂಥ ಒಂದು ಎಕ್ಸ್ ಇಲ್ಲಿರ್ತಕ್ಕಂಥ ಒಂದು ಎಕ್ಸ್ ನ ಕ್ಯಾನ್ಸಲ್ ಮಾಡಿ. ಯಾಕೆಂದ್ರೆ ಎಕ್ಸ್ ಮಸ್ ನಾನ್ ಝೀರೋ ಕ್ವಾಂಟಿಟಿ ಆಗಿರ್ತದೆ, ಪಾಸಿಟಿವ್ ಕ್ವಾಂಟಿಟಿ ಆಗಿರ್ತದೆ. ನಾನ್ ಝೀರೋ ಆಗಿರೋದ್ರಿಂದ ಈ ರೀತಿ ಕ್ಯಾನ್ಸಲ್ ಮಾಡಬಹುದು. ಝೀರೋ ಬರಂತ ಸಿಚುವೇಶನ್ ಇದ್ರೆ ಈ ರೀತಿ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಈಗ ಇವೆರಡನ್ನ ಗುಣಿಸ್ರಿ. 2 ಮೂರ್ಲೆ 6 ಎಕ್ಸ್ ಇದೆ, ಈ ಕಡೆ 48 ಇದೆ. 6 ಒಂದ್ಲೆ 6 8 48. ಹಾಗಾದ್ರೆ ಎಕ್ಸ್ ಅಂದ್ರೆ ಎಷ್ಟು ಬಂತು? 8 ಅಂತ ಬಂತು. ಹಾಗಾದ್ರೆ ನಿಜವಾದ ಸಂಖ್ಯೆಗಳು ಯಾವುವು? ಇದು 2x, ಇದು 3x. ಸೊ 2 × 8, ಈ ಕಡೆ 3 × 8. 2 8 16, 3 8 24. ಇವು ನಿಜವಾದ ಸಂಖ್ಯೆಗಳು. ಅವುಗಳ ಮೊತ್ತ ಕಂಡುಹಿಡಿಬೇಕು ಅಂದ್ರೆ ಕೂಡಿಸ್ಬೇಕು. 16 ಮತ್ತು 24 ಕೂಡಿಸಿದ್ರೆ we know that it will be 40. ಹಾಗಾಗಿ 3ನೇ ಆಪ್ಷನ್ ಕರೆಕ್ಟ್.